ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋ ಟ್ರೇಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾವು ಶ್ರೀ ರಾಘವೇಂದ್ರ ಸ್ವಾಮಿಗಳಿಂದ ನಿಮಗೆ ಗುರು ರಾಘವೇಂದ್ರ ಸ್ವಾಮಿಗಳಿಂದ ನಿಮ್ಗೆ ಏನೊಂದು ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ನಾನು ಕಾರ್ಡ್ ಶಫಲ್ ಮಾಡುವಾಗ ಇವತ್ತು ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸಿಕೊಂಡು ಕಾರ್ಡ್ ಶಫಲ್ ಮಾಡ್ತಿದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ರಾಘವೇಂದ್ರ ಸ್ವಾಮಿಗಳನ್ನ ಪ್ರೇ ಮಾಡ್ಕೊಂಡು ಈ ಒಂದು ವಿಡಿಯೋನ ನೋಡಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು. ಅಂಡ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ. ನಾನಿವತ್ತು 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕುವಂತ ಪ್ರಯತ್ನನ ಮಾಡ್ತಾ ಇದ್ದೀನಿ. ಸೊ ತಡ ಮಾಡದೆ ನಾನು 5 ಕಾರ್ಡ್ಸ್ ನ ತೆಗೆದ್ಬಿಟ್ಟು ರೀಡಿಂಗ್ ನ ಶುರು ಮಾಡ್ತೀನಿ. ಸೊ ನೋಡೋಣ ಏನೆಲ್ಲ ಆಶೀರ್ವಾದಗಳು ನಿಮಗೆ ಬರುತ್ತೆ ಅಂತ ಹೇಳಿ. ಸೊ ಮೊದಲನೇ ಕಾರ್ಡೆ ದ ಏರೋಫೆಂಟ್ ಬಂದಿದೆ. ಡೆಫಿನೆಟ್ಲಿ ಇದು ಗುರುಗಳ ಕಾರ್ಡು. ಓಕೆನಾ, ತುಂಬಾನೇ ಜಾಸ್ತಿ ಮೊದಲನೇ ಕಾರ್ಡೆ ನಿಮ್ಗೆ ಒಂಥರ ಆಶೀರ್ವಾದ ರೂಪದಲ್ಲಿ ಬಂದಿದೆ ಅನ್ಕೊಳ್ತೀನಿ. ಇದು ಏರೋಫೆಂಟ್ ಆಗಿರೋದ್ರಿಂದ ಮೇ ಬಿ ನೀವು ರಾಯರ ಒಂದು ಸಂಪೂರ್ಣ ಏನು ಆಶೀರ್ವಾದ ಇದೆ ಅಲ್ವಾ, ಅದು ನಿಮ್ ಮೇಲೆ ಇದೆ ಅನ್ಸ್ತಾ ಇದೆ. ನೀವು ಮಾಡಿರುವಂತ ಪೂಜೆಗಳು ಅಥವಾ ನೀವೇನಾದ್ರೂ ಪ್ರೇ ಮಾಡಿದ್ರೆ ಅದೆಲ್ಲ ಒಂದ್ ಕಡೆ ನಿಮ್ಗೆ ಫಲ ಕೊಡುವಂತ ಟೈಮ್ ಕೂಡ ಬಂದಿರ್ಬೋದು. ರಾಯರು ನಿಮ್ಮನ್ನ ನೋಡ್ತಾ ಇರ್ಬೋದು ಅಥವಾ ನಿಮ್ಮ ಕಡೆ ಅವರ ಒಂದು ದೃಷ್ಟಿ, ನೀವೇನೇನ್ ಬೇಡ್ಕೊಳ್ತಾ ಇದ್ದೀರಾ, ನಿಮ್ ಜೀವನದಲ್ಲಿ ಏನೇನ್ ಆಗು ಹೋಗುಗಳು ಆಗ್ತಾ ಇದೆ ಅದೆಲ್ಲದ್ರ ಮೇಲೂ ಅವರಿಗೆ ಒಂದು ನಿಗಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾರೆಲ್ಲ ಇನ್ನು ಲೈಕ್ ನೀವು ಅಂದ್ಕೊಂಡಿದ್ದೀರಾ ಮಾಡ್ಬೇಕು ಪೂಜೆನ ಅಥವಾ ರಾಯರ ದೇವಸ್ಥಾನಗಳಿಗೆ ಹೋಗ್ಬೇಕು, ವ್ರತ ಮಾಡ್ಬೇಕು, ಏನೇನೆಲ್ಲ ಅಂದ್ಕೊಂಡಿದ್ದೀರಾ ದಯವಿಟ್ಟು ಮಾಡಿ. ಬಿಕಾಸ್ ಇದು ಫಸ್ಟ್ ಕಾರ್ಡೇನೆ ಏರೋಫೆಂಟ್ ಬಂದಿದೆ. ಇಟ್ಸ್ ಈಕ್ವಲಿ ಲೈಕ್ ಗುರು ಅಂತ ಹೇಳ್ತಾರಲ್ಲ, ಆ ತರ ಕಾರ್ಡ್ ಇದು. ಅಂಡ್ ಆಲ್ಸೋ ಇಲ್ಲಿ ತುಂಬಾ ಜನ ಸ್ಪಿರಿಚುಲಿ ಸ್ಟ್ರಾಂಗ್ ಆಗ್ತಿರೋದು ಕಾಣಿಸ್ತಾ ಇದೆ. ನಿಮ್ಮ ರಿಲೇಶನ್ಶಿಪ್ ಹೆಡಿಂಗ್ ಟುವರ್ಡ್ಸ್ ಮ್ಯಾರೇಜ್, ರಿಲೇಶನ್ಶಿಪ್ ಅಲ್ಲಿ ಹೀಲ್ ಆಗ್ತಿರೋದು ಮತ್ತೆ ಬೇರೆ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇರೋದು ಕಾಣಿಸ್ತಾ ಇದೆ. ಫ್ಯಾಮಿಲಿಯಲ್ಲಿ ಸ್ವಲ್ಪ ಚೆನ್ನಾಗಿ ಇರುವಂತದ್ದು, ಸಂತೋಷವಾಗಿರುವಂತದ್ದು ಅದೆಲ್ಲ ಕಾಣಿಸ್ತಾ ಇದೆ. ಒಂದು ಸಾಂಪ್ರದಾಯಿಕ ಫ್ಯಾಮಿಲಿಗೆ ಸಂಬಂಧಪಟ್ಟಿರುವಂತ ಮಕ್ಕಳು ನೀವು ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಪೂಜೆ ಪುನಸ್ಕಾರ ಎಲ್ಲ ಜಾಸ್ತಿ ಮಾಡ್ತಾರಲ್ಲ ಆ ತರ ಫ್ಯಾಮಿಲಿಗಳಾಗಿರ್ಬೋದು. ಇಲ್ಲಿ ತುಂಬಾ ಜನ ಟೀಚರ್ಸು, ಹೀಲರ್ಸು, ಕೌನ್ಸಿಲರ್ಸು ಆ ತರ ಒಂದು ಪ್ರೊಫೆಷನಲ್ ಅಲ್ಲಿ ಇರುವಂತವ್ರು ಈ ಒಂದು ರೀಡಿಂಗ್ ನ ನೋಡ್ತಿರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಈ ಒಂದು ಕಾರ್ಡು ನಿಮ್ಮ ನಾಲೆಡ್ಜ್ ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಪ್ರೆಸೆಂಟ್ಲಿ ನಿಮಗೆ ಏನಾದ್ರು ಡಿಸ್ಟರ್ಬೆನ್ಸ್ ಇತ್ತು ಅಂದ್ರೆ ಮೆಡಿಟೇಷನ್ ಮಾಡಿ ಕಾನ್ಶಿಯಸ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ನ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡಿ. ಕೆರಿಯರ್ ಪ್ರೇ ಮಾಡಿ. ನಿಮ್ಗೆ ಕೆರಿಯರ್ ಅಥವಾ ಜಾಬ್, ಮ್ಯಾರೇಜ್, ಯಾವುದೇ ರಿಲೇಶನ್ಶಿಪ್ ಏನೇ ಸಲುವಾಗಿರ್ಬೇಕು, ಯಾವುದೇ ಉತ್ತರಗಳು ಬೇಕು ಅಂದ್ರೆ ದಯವಿಟ್ಟು ಇನ್ ಕೇಸ್ ಏನಾದ್ರು ಪ್ರೇ ಮಾಡ್ತಿಲ್ಲ ಅಂದ್ರೆ ನೀವು ಪ್ರೇ ಮಾಡೋದಕ್ಕೆ ಶುರು ಮಾಡ್ಬೋದು. ಮನಿ ವೈಸು ಸ್ವಲ್ಪ ಸೇವಿಂಗ್ಸ್ ಮಾಡಿ ಅನ್ನೋ ಸ್ಟ್ರಾಂಗ್ ಮೆಸೇಜ್ ಕೂಡ ಬರ್ತಾ ಇದೆ. ಓಕೆನಾ, ಕೆಲವೊಂದು ಲೈಕ್ ಜನಕ್ಕೆ ಹೆಲ್ಪ್ ಬೇಕು ಅಂದ್ರೆ ಹೆಲ್ಪ್ ಮಾಡಿ. ಅಂಡ್ ಯಾರೋ ಒಬ್ರು ಗುರುಗಳಿದ್ದಾರೆ, ಸೊ ಅವ್ರನ್ನು ಕೂಡ ನೀವು ನೋಡಿ. ನಿಮ್ ಲೈಫ್ ಅಲ್ಲಿ ಯಾರು ಗುರು ರೂಪದಲ್ಲಿ ಇದ್ದಾರೆ ಅವ್ರನ್ನು ಕೂಡ ನೀವು ಏನಾದ್ರೂ ಸಜೆಷನ್ ಬೇಕು ಅಂದ್ರೆ ತಗೊಳ್ಬಹುದು. ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಈ ಪೇಜ್ ಅನ್ನೋದು ಬಂದ್ಬಿಟ್ಟು ತುಂಬಾನೇ ಲೈಕ್ ಪೇಜಸ್ ಅಂದ್ರೆ ಹೆಂಗ್ ಎನರ್ಜಿ ಇರುವಂತ ಒಂದು ಜನಗಳು ರೆಪ್ರೆಸೆಂಟ್ ಮಾಡ್ತಾ ಇದೆ. ತುಂಬಾನೇ ಹೆಂಗ್ ಎನರ್ಜಿ ಇರುವಂತ ಬಹಳಷ್ಟು ಜನಗಳು ವಿಡಿಯೋಸ್ ನ ನೋಡ್ತಿರೋಂತ ಚಾನ್ಸಸ್ ಇದೆ. ಯಾವ್ದೋ ಒಂದು ವಿಷಯನ ನೀವು ತುಂಬಾನೇ ಜಾಸ್ತಿ ಪ್ರೊಟೆಕ್ಟ್ ಮಾಡ್ತಿರೋದು, ಅದನ್ನ ಯಾವ ತರ ಒಂಥರ ಟ್ರೆಜರ್ ಅಂದ್ರೆ ಏನ್ ಹೇಳಿ, ಸಂಪತ್ತನ್ನ ನಾವ್ ಯಾವ ತರ ಕಾಪಾಡ್ಕೊಳ್ತೀವಿ ಆ ತರ ನೀವು ಈ ಒಂದು ವಿಷಯನ ಕಾಪಾಡ್ಕೊಳ್ತಾ ಇರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅದು ದೇವರಿಗೂ ಕೂಡ ಗೊತ್ತು ಅಂತ ಅನ್ನಿಸ್ತಾ ಇದೆ. ಒಂಥರ ನೀವು ಅದನ್ನ ಯಾವ ತರ ಹೋಲ್ಡ್ ಮಾಡಿದೀರಾ ಅಂದ್ರೆ ಒಂಥರ ನಾವು ಯಾವ ತರ ಗೋಲ್ಡ್ ಡೈಮಂಡ್ ಕೊಟ್ಟಾಗ ಯಾವ ತರ ಹೋಲ್ಡ್ ಮಾಡ್ತೀವಲ್ಲ ಆ ತರ ಹೋಲ್ಡ್ ಮಾಡಿದೀರಾ. ತುಂಬಾನೇ ಆಸ್ಪಿಷಿಯಸ್ ಕಾರ್ಡ್ ಇದು, ತುಂಬಾ ಪವಿತ್ರವಾದ ಕಾರ್ಡ್ ಅಂತ ಹೇಳ್ತಾರಲ್ಲ ಆ ತರ. ಯಾರೋ ಒಬ್ರಿಗೆ ನಿಮಗೆ ಒಂದು ನ್ಯೂಸ್ ಬರೋದು ಕಾಣಿಸ್ತಾ ಇದೆ. ಇಲ್ಲಿ ಯಾವ್ದೋ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇಟ್ ಕುಡ್ ಬಿ ಅಬೌಟ್ ಮನಿ, ಬಿಸ್ನೆಸ್ ಅಥವಾ ನಾಲೆಡ್ಜ್ ಅಥವಾ ಎಜುಕೇಶನ್, ಟ್ರಾವೆಲ್.
ನಿಮ್ಮ ಮನಿ ಇರ್ಬೋದು, ಜಾಬ್ ಸಲುವಾಗಿರ್ಬೋದು, ಬಿಸ್ನೆಸ್ ಸಲುವಾಗಿರ್ಬೋದು, ನಿಮ್ಮ ನಾಲೆಡ್ಜ್ಗೆ ಒಂದು ಬೆಲೆ ತರುವಂತ ಒಂದು ನ್ಯೂಸ್ ಆಗಿರ್ಬೋದು, ಇದು ಎಜುಕೇಶನ್ ಅಥವಾ ಟ್ರಾವೆಲ್ ನ್ಯೂಸ್ ಕೂಡ ಆಗಿರ್ಬೋದು. ಅಂಡ್ ನೀವು ಯಾವುದೋ ಒಂದು ನ್ಯೂಸ್ ಬರೋದಿದೆ, ಅದು ಪ್ರೋಗ್ರೆಸ್ ಅಲ್ಲಿ ಇದೆ ಆಲ್ರೆಡಿ, ಸೊ ಅದನ್ನ ಆ ನ್ಯೂಸ್ ನಿಮಗೆ ಬರ್ಬೋದು. ಹೊಸ ಬಿಗಿನಿಂಗ್ ಆಗ್ತಿರೋದು ಕಾಣಿಸ್ತಾ ಇದೆ. ಬಿಸ್ನೆಸ್ ಕೂಡ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಅದರಲ್ಲೂ ಕೂಡ ಒಂದು ಒಳ್ಳೆ ಗುಡ್ ನ್ಯೂಸ್ ಬರುವಂತದ್ದು ಚಾನ್ಸಸ್ ಇದೆ ನಿಮಗೆ. ಅಂಡ್ ತುಂಬಾನೇ ಜಾಸ್ತಿ ಟೈಮ್ ನ ಮ್ಯಾನೇಜ್ ಮಾಡ್ಕೊಂಡು ಎಲ್ಲದನ್ನು ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಬಹಳಷ್ಟು ಜನಕ್ಕೆ ಜಾಬ್ ಆಫರ್ ಬರ್ತಾ ಇದೆ, ನ್ಯೂ ಆಪರ್ಚುನಿಟೀಸ್ ಓಪನ್ ಆಗ್ತಿದೆ. ತುಂಬಾ ಜನಕ್ಕೆ ವಾರ್ನಿಂಗ್ ಬರ್ತಾ ಇದೆ, ಟ್ಯಾಕ್ಸ್ ಯಾವ್ದು ಪೇ ಮಾಡಿಲ್ಲ, ಬಿಲ್ಸ್ ಯಾವ್ದು ಪೇ ಮಾಡಿಲ್ಲ, ಯಾವ್ದಾದ್ರು ರಿನ್ಯೂವಲ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಮೆಸೇಜ್ ಬರ್ತಾ ಇದೆ. ಹಾರ್ಡ್ ವರ್ಕ್ ಮಾಡ್ತಾ ಇರೋದು, ನಿಮ್ಮ ಹಾರ್ಡ್ ವರ್ಕ್ ನಿಮಗೆ ಬೆಲೆ ತಂದು ಕೊಡ್ತಾ ಇರೋದು ಕಾಣಿಸ್ತಾ ಇದೆ. ತುಂಬಾ ಪೊಟೆನ್ಶಿಯಲ್ ಆಗಿದ್ದೀರಾ, ನಿಮ್ಮನ್ನ ನಂಬೋದು, ಟ್ರಸ್ಟ್ ವರ್ತಿ, ತುಂಬಾ ಯಂಗ್ ಅಂಡ್ ಯೂತ್ಫುಲ್ ಆಗಿರುವಂತ ಎನರ್ಜಿನ ನೀವು ಹೊಂದಿದ್ದೀರಾ. ಅಂಡ್ ನಿಮ್ ಕೈಯಲ್ಲಿ ಏನಾದ್ರು ಕೆಲಸ ಕೊಟ್ರೆ ಅದನ್ನ ಫಿನಿಶ್ ಮಾಡಿ ಅದರ ರಿಸಲ್ಟ್ ನ ತಗೊಂಡ್ಬಂದು ಟೇಬಲ್ ಮೇಲೆ ಇಡ್ತೀರಾ. ಸೊ ಆ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಇಟ್ಸ್ ಅ ಬ್ಯೂಟಿಫುಲ್ ಎನರ್ಜಿ. ತುಂಬಾನೇ ಜಾಸ್ತಿ ಆಪರ್ಚುನಿಟೀಸ್ಗೋಸ್ಕರ ಕಾಯ್ತಿದ್ದೀರಾ. ಡೆಫಿನೆಟ್ಲಿ ಆ ಆಪರ್ಚುನಿಟೀಸ್ ನಿಮಗೆ ಗುರುಗಳ ಕಡೆಯಿಂದಾನೇ ಸಿಗ್ತಾ ಇರೋದು ಅಥವಾ ಬರ್ತಾ ಇರೋದು ನನಗೆ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಇನ್ನು 6 ಆಫ್ ಸೋರ್ಸ್ ಬಂದಿದೆ. ಡೆಫಿನೆಟ್ಲಿ ಗೈಸ್, ನೀವು ಜಾಬ್ ಅಥವಾ ಕೆರಿಯರ್ ಸಲುವಾಗಿ ಟ್ರಾವೆಲ್ ಮಾಡುವಂತದ್ದು ಅಥವಾ ಜಾಗಗಳನ್ನ ಚೇಂಜ್ ಮಾಡುವಂತದ್ದು, ಈ ತರ ಮಾಡುವಂತ ಚಾನ್ಸಸ್ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಮೋಸ್ಟ್ಲಿ ತುಂಬಾ ಜನ ರಿಲೊಕೇಶನ್ ಹೋಗ್ತಾ ಇದ್ದೀರಾ. ನೀವಿರೋ ಜಾಗದಿಂದ ಬಿಟ್ಟು ಬೇರೆ ಜಾಗಕ್ಕೆ ಹೋಗಿ ವರ್ಕ್ ಮಾಡ್ಬೋದು ಅಥವಾ ಬೇರೆ ಕಂಟ್ರಿಗಳಿಗೆ ಹೋಗಿ ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ. ಇಟ್ಸ್ ಅಬೌಟ್ ಮೂವಿಂಗ್ ಅವೇ. ನೀವು ಇರೋ ಜಾಗದಿಂದ ಬೇರೆ ಜಾಗಕ್ಕೆ ಹೋಗ್ತಾ ಇರೋದು, ಅಥವಾ ಕೆಲವೊಂದು ಜನಗಳು ನಾವ್ ಇವಾಗ ಮಾಡ್ತಿರೋ ಕಂಪ್ನಿಲಿ ನಮಗೆ ಚೆನ್ನಾಗಿಲ್ಲ, ನಮ್ಗೆ ಇಷ್ಟ ಇಲ್ಲ, ನಮಗ್ ತುಂಬಾನೇ ಬೇಜಾರಾಗ್ತಿದೆ, ನಮ್ಮ ಸ್ಕಿಲ್ಸ್ ನಮ್ ಕೆಲ್ಸಗಳನ್ನ ಗುರ್ತಿಸ್ತಾ ಇಲ್ಲ ಅಂತ ಹೇಳಿ ಆ ಕಂಪನಿ ಅಥವಾ ಆ ಜಾಗ, ಆ ಕಚೇರಿಯಿಂದ ಜಾಗ ಚೇಂಜ್ ಮಾಡ್ಕೊಂಡು ಬೇರೆ ಕಡೆ ಹೋಗ್ತಾ ಇರೋದು ಕೂಡ ಕಾಣಿಸ್ತಾ ಇದೆ. ಅಂಡ್ ಅಲ್ಲಿ ನೀವು ತುಂಬಾ ಜನಗಳಿಂದ ಆ ಡ್ರಾಮಾಗಳು, ನಿಮ್ಮ ಬೆನ್ನಿಂದೆ ಮಾತಾಡೋ ಇದೆಲ್ಲ ನೋಡಿ ನೋಡಿ ಸುಸ್ತಾಗಿ ಆ ಜಾಗನ ಕೂಡ ಚೇಂಜ್ ಮಾಡ್ಬೇಕು ಅಂತ ಹೇಳಿ ಟ್ರೈ ಮಾಡ್ತಿರ್ಬೋದು. ನಿಮ್ಮನ್ನ ನೀವು ಕಂಡ್ಕೊಳ್ಳೋದಕ್ಕೆ, ನಿಮ್ಮ ಸ್ಕಿಲ್ಸ್ ನ ತೋರ್ಸೋದಕ್ಕೆ ಮೂವಿಂಗ್ ಅವೇ. ಓಕೆನಾ? ಸೊ ಆ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇರೋ ಜಾಗದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ದಲೆ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಿರೋದು ಕಾಣಿಸ್ತಾ ಇದೆ. ಬೇರೆ ಕಡೆ ಹೋದ್ಮೇಲೂ ಪಾಸಿಟಿವ್ ಅಥವಾ ನೆಗೆಟಿವ್ ಹೆಂಗಿರತ್ತೆ ಅಂತ ನಿಮಗೆ ಗೊತ್ತಿಲ್ಲ, ಅದನ್ನ ನಿಮಗೆ ಬಿಟ್ಟಿದ್ದಾರೆ ರಾಯರು. ಬೇರೆ ಕಡೆ ಹೋದ್ಮೇಲೆ ಕೂಡ ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಥವಾ ನೆಗೆಟಿವ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ಎರಡೂ ಕೂಡ ನಿನ್ ಕೈಯಲ್ಲೇ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸ್ವರ್ಗ ಅಥವಾ ನರ್ಕ ಯಾವ್ದನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬಹುದು. ಇಫ್ ಯು ವಾಂಟ್ ಯು ಕ್ಯಾನ್ ಕ್ರಿಯೇಟ್ ಹೆವೆನ್, ಅದರ್ವೈಸ್ ಅಪ್ ಟು ಯು ಅಂತ ಹೇಳಿ ನಿಮ್ಗೆ ಹೇಳ್ತಾ ಇದ್ದಾರೆ. ನಿಮ್ಮ ಒಂದು ಹಾರ್ಮನಿ ಚೆನ್ನಾಗಿದೆ, ಜನಗಳ ಜೊತೆ ಚೆನ್ನಾಗಿ ಮಾತುಕತೆ ಮಾಡುದು ಎಲ್ಲದು ಚೆನ್ನಾಗಿದೆ. ಸೊ ಅದನ್ನ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಮೇಂಟೈನ್ ಮಾಡಿ ನಿಮ್ಮ ಒಂದು ನೀವು ಹೋಗೋ ಜಾಗನ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ. ನಂಬರ್ 6 ಅನ್ನೋದು ಸ್ಟ್ಯಾಂಡ್ ಫಾರ್ ಪೀಸ್. ಮೇ ಬಿ ತುಂಬಾ ಜನ ಮನಶಾಂತಿನ ಉಳಿಸ್ಕೊಳ್ಳೋದಕ್ಕೋಸ್ಕರನೇ ದೂರ ಹೋಗ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು 2 ಆಫ್ ವಾಂಡ್ಸ್ ಬಂದಿದೆ. ಗೈಸ್, ಡೆಫಿನೆಟ್ಲಿ ನೀವು ಟ್ರಾವೆಲ್ ಮಾಡ್ತೀರಾ. ಟ್ರಾವೆಲ್ ಆಲ್ರೆಡಿ ಪ್ಲಾನ್ ಆಗ್ತಾ ಇದೆ. ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ತಿದ್ದೀರಾ ಅಂತ ಅನಿಸ್ತಾ ಇದೆ. ಪ್ಯಾಕಿಂಗ್ ಸ್ಟಫ್, ಗೆಟಿಂಗ್ ವರ್ಕ್ ಆಪ್ಷನ್ ಅಂಡ್ ನ್ಯೂ ಪ್ರಾಜೆಕ್ಟ್ ಬಿಗಿನ್ ಆಗ್ತಾ ಇರೋದು, ನೀವು ಹೊಸ ಚಾಪ್ಟರ್ ಲೈಫ್ ಅಲ್ಲಿ ಬಿಗಿನಿಂಗ್ ಆಗ್ತಾ ಇರೋದು, ತುಂಬಾ ಜಾಸ್ತಿ ಎಫರ್ಟ್ ಹಾಕಿ ಫೋಕಸ್ ಇಂದ ಯಾವುದೋ ಒಂದು ಪ್ರಾಜೆಕ್ಟ್ಗೋಸ್ಕರ ವರ್ಕ್ ಮಾಡಿದ್ರಿ, ಅದು ಸಕ್ಸಸ್ ತಗೊಂಡ್ ಬಂದು ಕೊಡ್ತಾ ಇರೋದು ಎಲ್ಲ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ಇದೊಂಥರ ಹ್ಯಾಪಿ ಕಾರ್ಡ್. ನೀವು ತುಂಬಾನೇ ಜಾಸ್ತಿ ಆಪರ್ಚುನಿಟೀಸ್ ಬಂದು ಹೊರಗಡೆ ಹೋಗ್ತಾ ಇರೋದು, ಚಾಯ್ಸ್, ಆಪ್ಷನ್, ಪ್ಲಾನ್ ಈ ತರ ತೋರಿಸ್ತಾ ಇದೆ. ಒಂಥರ ಫೈರ್ ಎಲಿಮೆಂಟ್ಸ್. ಯಾವ ತರ ಅಂದ್ರೆ ಇವಾಗ ಕೊಟ್ರೆ ನಾನು ಇವಾಗ ಮಾಡಿ ಬಿಸಾಕ್ತೀನಿ ಅಂತಾರಲ್ಲ, ಆ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ. ತುಂಬಾ ಸ್ಟ್ರಾಂಗ್ ಆಗಿರೋ ಎನರ್ಜಿ ಕಾಣಿಸ್ತಾ ಇದೆ. ಅಂಡ್ ನೀವು ನಿಮ್ಮ ಒಂದು ರೀಚ್, ನಿಮ್ಮ ಗೋಲ್ಸ್, ಡ್ರೀಮ್ ಏನಿದೆ ಅಲ್ಲ ಅದನ್ನ ರೀಚ್ ಮಾಡೋದಕ್ಕೆ ರೆಡಿ ಆಗಿದ್ದೀರಾ. ಅಂಡ್ ಅಟ್ ದ ಸೇಮ್ ಟೈಮ್ ಎಲ್ಲ ಆಪ್ಷನ್ಸ್ ಗಳು ಕೂಡ ಓಪನ್ ಆಗ್ತಿದೆ. ಆಪರ್ಚುನಿಟೀಸ್ ಡೋರ್ ಎಲ್ಲ ಓಪನ್ ಆಗ್ತಿದೆ. ನೀವೇನ್ ಅನ್ಕೊಂಡಿದ್ರಿ ಅದು ಕೂಡ ಆಗ್ತಾ ಇದೆ. ಅಂಡ್ ನೀವಿರೋ ಜಾಗದಲ್ಲೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಬಟ್ ಸ್ಟಿಲ್ ನೀವು ಯಾವ್ದೋ ಒಂದನ್ನ ಆಪ್ಷನ್ ಆಗಿ ಇಟ್ಕೊಳ್ತಾ ಇರೋದು, ನನಗೆ ಇದ್ ಬೇಡ ಅದ್ ಬೇಕು ಅಂತ ಹೇಳಿ ಹೋಗ್ತಾ ಇರೋವಂಥದ್ದು ಕೂಡ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಅಂಡ್ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಜನ ಥರ್ಡ್ ಪಾರ್ಟಿ ಅಥವಾ ನೀವು ನಿಮ್ಮನ್ನ ಒಂದು ಆಪ್ಷನ್ ಆಗಿ ಇಟ್ಕೊಂಡಿರ್ಬೋದು ಬಹಳಷ್ಟು ಜನ.
ತುಂಬಾ ಜನ ಲೊಕೇಶನ್ ಚೇಂಜ್ ಮಾಡ್ತಿರೋದು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಮೇ ಬಿ ತುಂಬಾ ಜನಕ್ಕೆ ಇತ್ತು ಅನ್ಸುತ್ತೆ, ನಾನು ಬೇರೆ ಜಾಗಕ್ಕೆ ಹೋಗಿ ಅಥವಾ ಬೇರೆ ಕಂಟ್ರಿ ಹೋಗಿ ವರ್ಕ್ ಮಾಡ್ಬೇಕು, ನನಗೆ ಅಲ್ಲಿ ಇರ್ಬೇಕು, ಅಲ್ಲಿ ವ್ಯವಸ್ಥೆ ಹೆಂಗಿದೆ, ಅಲ್ಲಿ ಸಿಸ್ಟಮ್ ಹೆಂಗಿದೆ, ಅಲ್ಲಿ ವರ್ಕ್ ಯಾವ ತರ ಮಾಡ್ತಾರೆ ಅದೆಲ್ಲದನ್ನ ನಾನು ನೋಡ್ಬೇಕು, ಕಲಿಬೇಕು, ಈ ತರ ತುಂಬಾ ಜನಕ್ಕೆ ಆಸೆ ಇತ್ತು ಅನ್ಸುತ್ತೆ. ನಿಮ್ಮ ಕನಸುಗಳೆಲ್ಲ ನನಸಾಗುವಂತ ಟೈಮ್ ಮೋಸ್ಟ್ಲಿ ಬಂದಿದೆ ಅನ್ಸುತ್ತೆ. ಬ್ಯೂಟಿಫುಲ್ ಗಾಯ್ಸ್, ಎಲ್ಲಾ ಕಾರ್ಡ್ಸ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಾರ್ಡ್ಸ್. ಕ್ಲೈಮ್ ಮಾಡ್ಕೊಳ್ಳಿ, ಎಲ್ಲ ಪಾಸಿಟಿವ್ ಕಾರ್ಡ್ಸ್ ನನ್ಗೆ ಇಲ್ಲಿ ಬಂದಿದೆ. ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಟೆಂಪರೆನ್ಸ್ ಬಂದಿದೆ. ಟೆಂಪರೆನ್ಸ್ ಬಂದು ಮೇಜರ್ ಅರ್ಕಾನ ಕಾರ್ಡು. ಇಲ್ಲಿ ಕೆಲವೊಂದು ವಿಷಯಗಳನ್ನ ನಿಮಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಸಡನ್ ಆಗಿ ಖುಷಿ ಆಗೋದು ಅಥವಾ ಸಡನ್ ಆಗಿ ಸಿಕ್ಕಿಲ್ಲ ಅಂದ್ರೆ ದುಃಖ ಪಡುವಂತದ್ದು, ಸಿಕ್ಕ ತಕ್ಷಣ ತುಂಬಾ ಖುಷಿ ಪಡುವಂತದ್ದು, ಎಲ್ಲರಿಗೂ ಶೋ ಆಫ್ ಮಾಡುವಂತದ್ದು, ಇದೆಲ್ಲ ಬೇಡ. ಕೆಲವೊಂದು ವಿಷಯಗಳನ್ನ ಆರಾಮಾಗಿ ಸೀಕ್ರೆಟ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಯಾರಿಗೂ ಹೇಳ್ದೇನೆ ಇದ್ರೇನೆ ಒಳ್ಳೇದು ಅನಿಸ್ತಾ ಇದೆ ನಂಗೆ. ಅಂಡ್ ಆಲ್ಸೋ ಇಲ್ಲಿ ತುಂಬಾ ಜನ ಧನುಸು ರಾಶಿಯವರು ವಿಡಿಯೋನ ನೋಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇರೋರು ಅಥವಾ ಕೋಚ್ ಅಲ್ಲಿ ಇರುವಂತವ್ರು, ಸರ್ಕಾರಿ ನೌಕರಿನ ಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಿರೋರೆಲ್ಲ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಇಲ್ಲಿ ನಿಮ್ಮ ಎಮೋಷನ್ ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಕೋಪ ಏನಾದ್ರು ಬಂತು ಅಂದ್ರೆ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಸಡನ್ ಆಗಿ ಜಂಪ್ ಮಾಡಬೇಡಿ, ಆರಾಮಾಗಿ ಪೇಷನ್ಸ್ ಇಂದ ಇದ್ದು ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಪ್ರಾಪರ್ ಆಗಿ ದೆನ್ ಗೆಟ್ ಇನ್ ಟು ಥಿಂಗ್ಸ್ ಅಂತ ಹೇಳಿ ಒಂದು ಮೆಸೇಜ್ ಬರ್ತಾ ಇದೆ. ತುಂಬಾನೇ ಸೂಪರ್ ಕೇರ್ಫುಲ್ ಆಗಿರಿ. ಸೈನ್ ಮಾಡುವಾಗ ಕಾಂಟ್ರಾಕ್ಟ್ ಎಲ್ಲ ಇದ್ರೆ ಅಥವಾ ಜಾಬ್ ಏನಾದ್ರು ತಗೊಳ್ಬೇಕು ಅಂದ್ರೆ ಕೇರ್ಫುಲ್ ಆಗಿ ಟೆಸ್ಟ್ ದ ವಾಟರ್ ಅಂತ ಹೇಳ್ತಾರಲ್ಲ, ಆ ತರ ವಾಟರ್ ನ ಟೆಸ್ಟ್ ಮಾಡಿ ನೆಕ್ಸ್ಟ್ ನೀವು ಹೋಗ್ಬೇಕು ಅನ್ನೋ ಸ್ಟ್ರಾಂಗ್ ಮೆಸೇಜ್ ಬರ್ತಾ ಇದೆ. ಇಟ್ಸ್ ಬ್ಯೂಟಿಫುಲ್ ಕಾರ್ಡ್ ಗೈಸ್. ರಿಲೇಶನ್ಶಿಪ್ ಅಲ್ಲಿ ಹಾರ್ಮನಿ ಬ್ಯಾಲೆನ್ಸ್ ಆಗ್ತಿದೆ. ಎಮೋಷನಲಿ ನೀವಿಬ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ನೋ ಲಾಂಗರ್ ಸ್ಯಾಡ್ ಅಂತ ಬರ್ತಾ ಇದೆ. ಮೇ ಬಿ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೋಬೇಕು ನೀವು. ದಯವಿಟ್ಟು ಚಕ್ರಗಳ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಚಕ್ರಗಳ ಬಗ್ಗೆ ಕಲ್ತ್ಕೊಂಡು ಹಾರ್ಟ್ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಕೆಲವೊಂದು ಎನರ್ಜೀಸ್ಗಳು ನಿಮಗೆ ಹೊಸದಾಗಿ ಬರ್ತಾ ಇದೆ. ನೀವು ಚಕ್ರಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಚೆನ್ನಾಗಿ ವರ್ಕ್ ಆಗುವಂತದ್ದು ಕಾಣಿಸ್ತಾ ಇದೆ ನಿಮಗೆ. ಮೇ ಬಿ ವರ್ಕ್ ಪ್ಲೇಸ್ ಅಲ್ಲಿ ತುಂಬಾ ಜನಕ್ಕೆ ಒಂದಕ್ಕಿಂತ ಜಾಸ್ತಿ ಕೆಲಸಗಳನ್ನು ಕೊಟ್ಟು ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಮಾಡ್ಬಿಡ್ತಾರೆ ಅನ್ಸುತ್ತೆ. ಒಂಥರ ನಿಮಗೆ ಕನ್ಫ್ಯೂಸ್ಡ್ ಆಗೋದು, ಜಗ್ಗಲ್ ಆಗ್ತಾ ಇದಲ್ಲ ಆ ತರ ಆಗುವಂತದ್ದು, ಆ ತರ ಆಗ್ಬೋದು. ಆರಾಮಾಗಿ ಕಾಮ್ ಡೌನ್ ಆಗಿರಿ. ಮತ್ತೆ ಜಾಬ್ ನ ಶೇರ್ ಮಾಡ್ಕೊಳ್ಳಿ. ನಿಮ್ಗೆ ಆಗ್ತಿಲ್ಲ ಅಂದ್ರೆ ಬೇರೆಯವ್ರಿಗೆ ಹೇಳ್ಬಿಟ್ಟು ಅಥವಾ ನಿಮ್ಮ ಮೇಲಾಧಿಕಾರಿಗಳಿಗೆ ಹೇಳಿ ಜಾಬ್ ನ ಶೇರ್ ಮಾಡ್ಬಿಟ್ಟು ಮಾಡಕ್ಕೆ ಹೇಳಿ. ಅದರಿಂದ ನಿಮಗೆ ಸ್ವಲ್ಪ ಕಾಂಪೋಸ್ಡ್ ಆಗಿ ಬ್ಯಾಲೆನ್ಸ್ಡ್ ಆಗಿ ಕಾಮ್ ಆಗಿ ವರ್ಕ್ ಮಾಡ್ಕೊಂಡು ಹೋಗೋಕೆ ಸಾಧ್ಯ ಆಗುತ್ತೆ. ಎನಿವೇಸ್ ನೀವು ತುಂಬಾ ಜನ ಇಲ್ಲಿ ವರ್ಕ್ ನ ಚೇಂಜ್ ಮಾಡೋದಕ್ಕೆ ನೋಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಮೇ ಬಿ ಕೆಲಸ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಜಾಬ್ ನ ಚೇಂಜ್ ಮಾಡ್ತಿರುವಂತ ಪ್ಲಾನಿಂಗ್ ಕೂಡ ಇರ್ಬೋದು. ಅದು ಕೂಡ ಆಗೋಂತ ಚಾನ್ಸಸ್ ಬಹಳ ಸ್ಟ್ರಾಂಗ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಎಲ್ಲ ಆಗತ್ತೆ ಅಂತ ನನಗನ್ನಿಸ್ತಾ ಇದೆ. ಇದು ಇವತ್ತು ನಿಮಗೆ ರಾಯರ್ ಕೊಡ್ತಾ ಇರುವಂತ ಮೆಸೇಜಸ್ಗಳು. ಬ್ಯೂಟಿಫುಲ್ ಕಾರ್ಡ್ಸ್ ಬಂದಿದೆ. ಅಂಡ್ ರಾಯರೇ ಬಂದಿರೋ ತರ ನನಗಂತೂ ಅನ್ನಿಸ್ತು ಈ ಕಾರ್ಡ್ ಬಂದ್ಮೇಲೆ. ಅಂಡ್ ಬ್ಯೂಟಿಫುಲ್ ಕಾರ್ಡ್ಸ್ ಎಲ್ಲ ಒಳ್ಳೇದಾಗೆ ಇದೆ. ನನಗೆ ಯಾವ್ದು ನೆಗೆಟಿವ್ ಕಾರ್ಡ್ಸ್ ಅಂತೂ ಸಿಕ್ಕಿಲ್ಲ. ಕ್ಲೈಮ್ ಮಾಡ್ಕೊಳ್ಳೋದಾದ್ರೆ ಎಲ್ಲದನ್ನು ಕ್ಲೈಮ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಕನಸು ನನ್ಸಾಗುವಂತ ಟೈಮ್ ಅಂತೂ ಡೆಫಿನೆಟ್ಲಿ ಬಂದಿದೆ. ಅದು ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಯ್ತು ಅಂತ ಅನ್ಕೊಂಡು ಇವತ್ತಿನ ಒಂದು ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ. ಇನ್ ಕೇಸ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು. ಅಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಚಾನೆಲ್ ನ ನೋಡ್ತಿದ್ದೀರಾ, ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋಟ್ ರೀಡಿಂಗ್. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್.